ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಕೈ ಪ್ರಾಧ್ಯಾಪಕರಾದ ಶ್ರೀಮತಿ ಸುನಿತಾ ಮಲಾಲಿ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವರು ಗೃಹಿಣಿಯಾಗಿದ್ದು ಸ್ಕೈ ಯೋಗಕ್ಕೆ 2006ರಲ್ಲಿ ಸೇರಿದ್ದು ಗುರು ಶಿವಾನಂದ ಸ್ಕೈ ಟ್ರಸ್ಟ್ GKW ಲೇಔಟ್ ನಲ್ಲಿ ಸುಮಾರು 12 ವರ್ಷಗಳಿಂದ ಜನರಿಗೆ ಸ್ಕೈ ಯೋಗದ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘದ ಪರವಾಗಿ ಕರ್ನಾಟಕ ವಲಯದ ಪರವಾಗಿ ಹಾಗೂ ಇವರು ಇಂದಿನ ಚಿಂತನ ವಿಷಯವಾದ ಪ್ರಕೃತಿಯ ಚಿಕಿತ್ಸೆ ಎಂಬ ಚಿಂತನೆಯನ್ನು ನೀಡುವಂತೆ ನಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು ಆರೋಗ್ಯವನ್ನು ನವೀಕರಿಸಿ ಮುಕ್ತಗೊಳಿಸಿದ ಗುರು ವೇದಾದ್ರಿ ಮಹರ್ಷಿಯವರಿಗೆ ನಮಸ್ಕರಿಸುತ್ತಾ, ಜನ್ಮ ಕೊಟ್ಟ ತಂದೆ ತಾಯಿಗೆ ನಮಸ್ಕರಿಸಿ, ನನ್ನ ಎಲ್ಲಾ ಕೆಲಸಗಳಿಗೆ ಸಹಕಾರವನ್ನು ನೀಡುತ್ತಿರುವ ನನ್ನ ಜೀವನ ಸಂಗಾತಿಗೆ, ಕುಟುಂಬದವರಿಗೆ, ಬಂಧು ಮಿತ್ರರಿಗೆಲ್ಲ ವಂದಿಸುತ್ತಾ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಜ್ಞಾನವನ್ನು ನೀಡಿರುವ ಎಲ್ಲಾ ಗುರುಗಳಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶವನ್ನು ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್, ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಮೇಡಮ್ ರವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಉನ್ನತ ಮಟ್ಟದಲ್ಲಿ ನಡೆಸಿಕೊಂಡು ಬರುತ್ತಿರುವ ಎಲ್ಲಾ ಕಾರ್ಯಕರ್ತರಿಗೂ ವಂದಿಸುತ್ತಾ, ಇದರಲ್ಲಿ ಭಾಗವಹಿಸಿ ಎಲ್ಲರ ಚಿಂತನೆಗಳನ್ನು ಕೇಳುತ್ತಿರುವ ಯೋಗ ಬಂಧುಗಳಿಗೆ ವಂದಿಸಿ ನನ್ನ ಚಿಂತನೆಯನ್ನು ಪ್ರಾರಂಭಿಸುತ್ತೇನೆ. ಇಂದು ನಾನು ಮಾತನಾಡಲಿರುವ ವಿಷಯ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ. ಇದರಲ್ಲಿ ಪ್ರಕೃತಿ ಚಿಕಿತ್ಸೆ ಅಂದ್ರೇನು, ಪ್ರಕೃತಿ ಅಂದ್ರೇನು, ಅದನ್ನು ಏಕೆ ಹೇಗೆ ಮಾಡ್ಕೋಬೇಕು, ಅದರಿಂದ ಏನು ಪ್ರಯೋಜನ ಅಂತ ಸ್ವಲ್ಪ ಚಿಂತನೆ ಮಾಡೋಣ. ದೈವ ನೆಲೆಯ ಅರಳುವಿಕೆಯಲ್ಲಿ ಉತ್ಪತ್ತಿಯಾದ ಪ್ರಪಂಚ ಹಾಗೂ ಇತರ ಜೀವರಾಶಿಗಳನ್ನು ಒಳಗೊಂಡಿರುವುದೇ ಪ್ರಕೃತಿ. ಅದಲ್ಲದೆ ಸುತ್ತಲೂ ಇರುವ ಮರ, ಗಿಡ, ಗುಬ್ಬಚ್ಚಿ, ಆನೆ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ನೋಡ್ತೀವಲ್ವಾ, ಅದೇ ಪ್ರಕೃತಿ. ಪ್ರಕೃತಿ ನಿಯಮವಾದ ಕಾರ್ಯ ಪರಿಣಾಮ ತತ್ವವನ್ನು ಅರಿತುಕೊಂಡು ಗೌರವಿಸಿ ಆ ನಿಯಮಗಳಿಗೆ ವಿರುದ್ಧವಾಗಿ ಹೋಗದೆ ಹೊಂದಿಕೊಂಡು ಬಾಳಿದರೆ ಮಾತ್ರ ಮಾನವನ ಜೀವನ ಸುಖವಾಗಿರುತ್ತೆ. ಈ ರೀತಿ ಸದಾಚಾರದಿಂದ ಜೀವಿಸಲು ಮಾರ್ಗದರ್ಶನ ಆಗಿರುವುದೇ ಮಹರ್ಷಿಯವರು ಕೊಟ್ಟಿರುವ ವೇದಾದ್ರಿಯ ತಾತ್ವಿಕ ವಿದ್ಯೆಯಾಗಿದೆ. ಪ್ರತಿಯೊಬ್ಬ ಮಾನವರು ಆರೋಗ್ಯವಂತ ದೇಹವನ್ನು ಪಡೆಯಬೇಕಂದ್ರೆ ಪ್ರಕೃತಿಯಲ್ಲಿ ದೊರಕುವ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಕು. ಅಂದರೆ ಪ್ರಕೃತಿ ದತ್ತವಾದ ಮನುಷ್ಯನಿಗೆ ಬೇಕಾದ ಮೂಲ ಚಿಕಿತ್ಸೆ ಏನಂದ್ರೆ ಪ್ರಕೃತಿ ಚಿಕಿತ್ಸೆ. ಇದು ಎಷ್ಟು ಸ್ಟ್ರಾಂಗ್ ಆಗಿರ್ತದಂದ್ರೆ, ಯಾವ ಮರದ ಬೇರು ಗಟ್ಟಿಯಾಗಿರುತ್ತದೋ ಅದು ಯಾವ ಮಳೆ ಗಾಳಿಗೂ ಬೀಳೋದಿಲ್ಲ ಅಲ್ವಾ, ಆ ತರಹ ಇರುತ್ತೆ. ಹಾಗಾದ್ರೆ ಈ ಪ್ರಕೃತಿ ಚಿಕಿತ್ಸೆ ಅಂದರೆ ಏನು ಅಂತ ನೋಡೋದಾದ್ರೆ, ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುಗಳು ಪಂಚಭೂತಗಳಿಂದ ಆಗಿವೆ ಅಂತ ಎಲ್ರಿಗೂ ಗೊತ್ತು. ಅದರಂತೆ ನಮ್ಮ ದೇಹದಲ್ಲೂ ಕೂಡ ಅವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆತಿವೆ. ಈ ಪಂಚಭೂತಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗಲೇ ದೇಹದಲ್ಲಿ ರೋಗಗಳು ಬರುತ್ತೆ. ಆಗ ಪಂಚಭೂತಗಳಿಂದ ಬಂದ ರೋಗಗಳನ್ನು ಪಂಚಭೂತಗಳಿಂದಲೇ ಸರಿಪಡಿಸಬೇಕು. ಇದನ್ನೇ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾರೆ. ಪ್ರಕೃತಿ ಮಾತೆ ನಮಗೆ ರೋಗಗಳನ್ನು ಗುಣಪಡಿಸುವ, ತಡೆಗಟ್ಟುವ ಸುಲಭವಾದ ಚಿಕಿತ್ಸಾ ವಿಧಾನವನ್ನು ಅನುಗ್ರಹಿಸಿದ್ದಾಳೆ. ಅದಕ್ಕೆ ನಾವು ಆಕೆಯ ನಿಯಮಗಳನ್ನು ಪಾಲಿಸಲೇಬೇಕು. ಪ್ರಾಕೃತಿಕ ಚಿಕಿತ್ಸಾ ವಿಧಾನಗಳಿಂದ ಪ್ರಕೃತಿಯು ನಮ್ಮಲ್ಲಿರುವ ರೋಗಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇದರಲ್ಲಿ ಎಲ್ಲಾ ರೋಗಗಳಿಗೂ ಔಷಧಿ ಇದೆ. ಆದರೆ ಕೃತಕ ರಾಸಾಯನಿಕ ಮೂಲಿಕೆಗಳು ಬೆರೆತಂತ ಔಷಧಿ ಸೇವಿಸಿದರೆ ತಾತ್ಕಾಲಿಕ ಫಲ ಸಿಗುತ್ತೆ. ಆದರೆ ಅದು ಇತರ ರೋಗಗಳಿಗೂ ಕಾರಣವಾಗುತ್ತೆ ಮತ್ತು ಮರಣವೂ ಉಂಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳೋದು, ವಿಜ್ಞಾನದ ಹುಚ್ಚು ಅನುಕರಣೆ ಮಾಡದೆ
ಪ್ರಕೃತಿ ಮಾತೆಯನ್ನು ಗೌರವಿಸಬೇಕು ಅಂತ. ಒಂದು ಕಡೆ ತಿರುವಳ್ಳುವರ್ ಕವಿ ಕುರಳ್ನಲ್ಲಿ ಹೇಳ್ತಾರೆ, ಔಷಧಿಯದು ಬೇಡ, ಚೆನ್ನಾಗಿ ಊಟ ಮಾಡಿ ಅಂತ. ಅಂದರೆ ಒಬ್ಬರು ಯಾವ ಜಾಗದಲ್ಲಿ ಅಥವಾ ಯಾವ ದೇಶದಲ್ಲಿ ಜೀವಿಸಿರ್ತಾರೋ ಆ ಜಾಗದಲ್ಲಿರುವ ಗಿಡಮೂಲಿಕೆಗಳೇ ಅವರ ದೇಹಕ್ಕೆ ಒಳ್ಳೆಯದನ್ನುಂಟು ಮಾಡುತ್ತದೆ. ಅಲ್ಲಿರುವ ಶೀತ ಉಷ್ಣಕ್ಕೆ ತಕ್ಕಂತೆ ಬೆಳೆದ ಆಹಾರವೇ ಅವರಿಗೆ ಔಷಧಿಯಾಗಿರೋದ್ರಿಂದ ಅವುಗಳನ್ನೇ ಚೆನ್ನಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಅಲ್ಲದೆ 5ರಲ್ಲಿ ಮಿತಿ ವಿಧಾನ ಇಲ್ಲದಿದ್ದರೆ ಮತ್ತು ತ್ಯಾಜ್ಯ ವಸ್ತು ದೇಹದಲ್ಲಿ ಹಾಗೆಯೇ ಉಳಿದರೂ ಕೂಡ ರೋಗ ಬರುತ್ತೆ. ಹೇಗೆಂದ್ರೆ ಹರಿಯುವ ನೀರಿನಲ್ಲಿ ಸೊಳ್ಳೆ ಮೊಟ್ಟೆ ಇಡೋದಿಲ್ಲ, ಅವು ನಿಂತ ನೀರಿನಲ್ಲೇ ಮೊಟ್ಟೆ ಇಡುವ ಹಾಗೆ ತ್ಯಾಜ್ಯ ಉಳಿದಿರುವ ದೇಹದಲ್ಲೇ ಕ್ರಿಮಿಗಳು ಉತ್ಪತ್ತಿಯಾಗುತ್ತವೆ. ಆದ್ದರಿಂದ ರೋಗ ಬರದಂತೆ ದೇಹವನ್ನು ಒಳಗೂ ಹೊರಗೂ ಶುದ್ಧವಾಗಿಟ್ಕೋಬೇಕು. ರೋಗಗಳನ್ನು ವಾಸಿ ಮಾಡಲು ಹಲವಾರು ವೈದ್ಯ ಚಿಕಿತ್ಸೆಗಳಿದ್ರೂ ಕೂಡ ಪ್ರಕೃತಿ ವೈದ್ಯ ಚಿಕಿತ್ಸೆ ಎಲ್ಲದಕ್ಕೂ ಮೂಲವಾಗಿದೆ. ಅದಕ್ಕೆ ಹೇಳ್ತಾರೆ, ಪ್ರಕೃತಿ ವೈದ್ಯ ಹತ್ತಿರವಿರುವಾಗ ಬದಲಿ ಔಷಧ ತೆಗೆದುಕೊಂಡರೆ ಮನೆಯಲ್ಲಿ ತಾಯಿಯನ್ನು ಉಪವಾಸ ಬೀಳಿಸಿ ಊರಿಗೆ ಅನ್ನದಾನ ಮಾಡಿದಂತಾಗುತ್ತದೆ ಅಂತ. ಹಾಗೆ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಮೂಲಿಕೆಗಳಿಂದಲೂ ಚಿಕಿತ್ಸೆ ಕೊಡ್ತಾರೆ. ಇದನ್ನು ಆಯುರ್ವೇದ ಮತ್ತು ಸಿದ್ಧ ವೈದ್ಯ ಪದ್ಧತಿಯಲ್ಲಿ ಬಳಸ್ತಾರೆ. ತಮಿಳಿನಲ್ಲಿ ಮೂಲಿಕೆಗೆ ಮೂಲಿಗೈ ಅಂತಾರೆ. ಮೂಲಿಗೈ ಅಂದರೆ ಮೂಲ ಪ್ಲಸ್ ಇಗೈ. ಮೂಲ ಅಂದರೆ ದೈವನೆಲೆ, ಈಗೈ ಅಂದರೆ ಬಹುಮಾನ ಅಥವಾ ಕೊಡುಗೆ ಅಂತ. ಅಂದರೆ ಮೂಲಿಗೈಯ ಅರ್ಥ ದೈವದ ಕೊಡುಗೆ ಅಂತ. ದೇವರು ಮಾನವನಿಗೆ ಅಗತ್ಯವಾದ ರಾಸಾಯನಗಳೆಲ್ಲವನ್ನೂ ಸೇರಿಸಿ ತಾನೇ ಔಷಧಿ ತಯಾರಿಸಿ ಲೋಕಕ್ಕೆ ಕೊಟ್ಟಿದ್ದಾನೆ. ಇದನ್ನೇ ಮೂಲಿಕೆ ಅಂತ ಹೇಳ್ತಾರೆ. ಎಲ್ಲಾ ಮೂಲಿಕೆಗಳಲ್ಲೂ ಬಂಗಾರ ಮತ್ತು ಕಬ್ಬಿಣದ ಅಂಶಗಳಿರುತ್ತೆ. ಒಂದರಲ್ಲಿ ಅಧಿಕವಾಗಿದ್ದರೆ ಮತ್ತೊಂದು ಕಡಿಮೆ ಇರುತ್ತದೆ. ಅದರಂತೆಯೇ ಎಲ್ಲಾ ರಾಸಾಯನಗಳಲ್ಲೂ ಒಂದೊಂದು ರೀತಿಯಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತದೆ. ಪ್ರಕೃತಿಯು ಅವೆಲ್ಲವನ್ನೂ ಪಕ್ವವಾಗಿಸಿ ಮೂಲಿಕೆಯಾಗಿ ಬದಲಾಯಿಸಿ ಕೊಟ್ಟಿದೆ. ಆದ್ದರಿಂದ ಈ ಮೂಲಿಕೆಗಳನ್ನು ಬೆಳೆಸಿ ವೈದ್ಯ ಚಿಕಿತ್ಸೆ ಮಾಡೋದ್ರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಹೆಚ್ಚಿನ ಪ್ರಯೋಜನ ದೊರಕುತ್ತದೆ. ಇದರಲ್ಲಿ ಪ್ರಕೃತಿಯು ಇನ್ಆರ್ಗ್ಯಾನಿಕ್ ಅಂದ್ರೆ ನಿರ್ಜೀವ ವಸ್ತುಗಳನ್ನು ಆರ್ಗ್ಯಾನಿಕ್ ಆಗಿ ಅಂದ್ರೆ ಸಜೀವ ವಸ್ತುಗಳನ್ನಾಗಿ ಬದಲಾಯಿಸಿ ಬಿಡುತ್ತದೆ. ಈ ರೀತಿ ಮೂಲಿಕೆಗಳನ್ನು ಬಳಸಿ ಚಿಕಿತ್ಸೆಯನ್ನು ನೀಡೋದ್ರಲ್ಲಿ ಸಿದ್ಧರುಗಳು ಪರಿಣಿತ ಜ್ಞಾನಿಗಳು ಆಗಿದ್ದಾರೆ. ಸಿದ್ಧರುಗಳು ಪ್ರತಿಯೊಬ್ಬರ ದೇಹ ಆರೋಗ್ಯಕ್ಕೆ ವಾತ ಪಿತ್ತ ಕಫಗಳೇ ಆಧಾರವಾಗಿವೆ. ಅವುಗಳ ವ್ಯತ್ಯಾಸದಿಂದಲೇ ರೋಗಗಳು ಉಂಟಾಗುತ್ತವೆ ಎಂದು ತಿಳಿಸಿದ್ದಾರೆ. ವಾತ ಪಿತ್ತ ಕಫದ ಪ್ರಕೃತಿ ಇರೋರಿಗೆ ಅದು ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ ಮತ್ತು ಕೊನೆಯವರೆಗೂ ಇರುತ್ತಂತೆ. ಈ ವಾತ ಪಿತ್ತ ಕಫದ ಪ್ರಕೃತಿಯನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ರೆ, ಒಂದು ಲೋಟದಲ್ಲಿ 1/4 ಭಾಗ ನೀರು ತಗೊಂಡು ಮೊದಲು 1 ಗುಟುಕು ನೀರು ಕುಡಿಬೇಕು. ನಂತರ ಇನ್ನೊಂದು ಗುಟುಕು ಕುಡಿದು ಅದರ ರುಚಿಯನ್ನು ಗಮನಿಸಬೇಕು. ಅದು ಕಹಿಯಾಗಿದ್ದರೆ ಪಿತ್ತದ ಪ್ರಕೃತಿ, ಸಿಹಿಯಾಗಿದ್ದರೆ ಕಫದ ಪ್ರಕೃತಿ, ಹುಳಿಯಾಗಿದ್ದರೆ ವಾತದ ಪ್ರಕೃತಿ ಅಂತ ತಿಳ್ಕೊಂಡು ಅವರವರ ದೇಹ ಪ್ರಕೃತಿಗೆ ತಕ್ಕ ಹಾಗೆ ವಾತಾವರಣಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಬೇಕು. ಈ 3 ಪ್ರಕೃತಿಯವರಿಗೆ ಮನೆ ಮದ್ದು ಮೂಲಂಗಿ. ಇದು 3ನ್ನು ಸಮಸ್ಥಿತಿಗೆ ತರುತ್ತೆ, ಆದರೆ ಹೆಚ್ಚಿಗೆ ತಗೊಳ್ಬಾರ್ದು. ನಾವು ಪ್ರಕೃತಿಯ ನಿಯಮಗಳಿಗನುಸಾರವಾಗಿ ಆಹಾರ ಕ್ರಮ, ಕೆಲಸ ಮತ್ತು ವಿಶ್ರಾಂತಿಯನ್ನು ಅನುಸರಿಸಿದಾಗ ಮಾನವನ ದೇಹವು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ಒಂದು ಯಂತ್ರದಂತೆ ಕೆಲಸ ಮಾಡುತ್ತದೆ. ನಾವು ಪ್ರಕೃತಿ ನಿಯಮಗಳನ್ನು ಯಾವಾಗ ಉಲ್ಲಂಘನೆ ಮಾಡ್ತೀವೋ ಆವಾಗಲೇ ದೇಹದಲ್ಲಿ ವಿಷ ವಸ್ತುಗಳು ಉತ್ಪತ್ತಿಯಾಗಿ ರೋಗಗಳನ್ನುಂಟು ಮಾಡೋದ್ರಿಂದ ಇದನ್ನು ಪ್ರಾಕೃತಿಕ ವಿಧಾನಗಳಿಂದಲೇ ಸರಿಪಡಿಸಬೇಕಾಗುತ್ತೆ. ಇದನ್ನೇ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾರೆ. ಈ ಚಿಕಿತ್ಸೆಯಲ್ಲಿ ಹಲವಾರು ವಿಧಾನಗಳು ಇವೆ. ಅವು ಯಾವುದೆಂದ್ರೆ ಉಪವಾಸ, ಆಹಾರ ಕ್ರಮದಲ್ಲಿ ಬದಲಾವಣೆ, ಎನಿಮಾ, ಮಣ್ಣಿನ ಚಿಕಿತ್ಸೆ, ಉಗಿ ಸ್ನಾನ, ತಾಜಾ ಮತ್ತು ಹಸಿ ತರಕಾರಿಗಳನ್ನು ಸೇವಿಸೋದು, ಆಯಸ್ಕಾಂತ ಚಿಕಿತ್ಸೆ, ಅಕ್ಯುಪ್ರೆಷರ್ ಚಿಕಿತ್ಸೆ, ಮೊಳಕೆ ಬರಿಸಿದ ಗೋಧಿ ಮತ್ತು ಅದರ ರಸದ ಸೇವನೆ ಹಾಗೂ ಸಕಲ ರೋಗಗಳನ್ನು ಗುಣಪಡಿಸುವ ಮೂತ್ರ ಚಿಕಿತ್ಸೆಯನ್ನು ಅನುಸರಿಸುವುದು ಮುಂತಾದವುಗಳು ಇವೆ. ಹಾಗೆ ವೇದಾದ್ರಿ ಮಹರ್ಷಿಯವರು ಪಂಚಭೂತಗಳಿಂದ ಹೇಗೆ ಪ್ರಕೃತಿ ಚಿಕಿತ್ಸೆಯನ್ನು ಮಾಡ್ಕೋಬಹುದು ಅಂತ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಅದು ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ. ಪಂಚಭೂತ ಚಿಕಿತ್ಸೆಗಳಲ್ಲಿ ಆಕಾಶ, ಗಾಳಿ, ಬೆಂಕಿ, ನೀರು, ನೆಲ ಇವುಗಳ ಚಿಕಿತ್ಸೆಗಳಿಂದ ರೋಗಗಳನ್ನು ನಿವಾರಿಸ್ಕೋಬಹುದು.
ಆಕಾಶ ಚಿಕಿತ್ಸೆಯಲ್ಲಿ ಉಪವಾಸ ವೃತ, ಗಾಳಿ ಚಿಕಿತ್ಸೆಯಲ್ಲಿ ಉಸಿರಾಟದ ಅಭ್ಯಾಸ, ಉಷ್ಣ ಚಿಕಿತ್ಸೆ ಅಂದರೆ ಬೆಂಕಿ ಚಿಕಿತ್ಸೆ, ಇದರಲ್ಲಿ ಸೂರ್ಯ ನಮಸ್ಕಾರ, ಸೂರ್ಯ ಸ್ನಾನ ಮಾಡೋದು. ನೀರು ಚಿಕಿತ್ಸೆ ಅಂದರೆ ವಿವಿಧ ರೀತಿಯ ನೀರಿನಲ್ಲಿ ಸ್ನಾನ ಮಾಡೋದು. ಮಣ್ಣು ಚಿಕಿತ್ಸೆಯಲ್ಲಿ ಮಣ್ಣನ್ನು ಮೆತ್ತಿಕೊಳ್ಳುವುದು, ತಿನ್ನುವುದು ಮುಂತಾದವುಗಳು ಇವೆ. ಅದೂ ಅಲ್ಲದೆ ಪ್ರಕೃತಿ ಚಿಕಿತ್ಸೆಯಲ್ಲಿ 6 ರೀತಿಯ ಕ್ರಿಯೆಗಳು ಇವೆ. ಅವು ಕಪಾಲಭತಿ, ತ್ರಾಟಕ, ಬಸ್ತಿ, ದೌತಿ, ಸಲಿ, ನೇತಿ ಅಂತ. ಪ್ರಕೃತಿ ಚಿಕಿತ್ಸೆಯಲ್ಲಿ ಯೋಗಾಸನದ ಶ್ರೇಷ್ಠತೆಯೂ ಅಡಗಿದೆ. ಯೋಗಾಸನದಲ್ಲಿ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಉಸಿರಾಟದ ಬಗ್ಗೆ ಗಮನವಿಡಬೇಕು. ಈ ಅಭ್ಯಾಸ ಸರಳವಾಗಿ, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ, ಯಾವುದೇ ಔಷಧಿ ಇಲ್ಲದೆ ಸಂಪೂರ್ಣವಾಗಿ ಗುಣಪಡಿಸುವಂತ ಅದ್ಭುತವಾದ ಪ್ರಕೃತಿಯ ವೈದ್ಯ ಚಿಕಿತ್ಸೆಯಾಗಿದೆ. ಇದರಲ್ಲಿ ಆಹಾರವೇ ಔಷಧಿ, ಔಷಧಿಯೇ ಆಹಾರವಾಗಿದೆ. ಇದರ ಮಹತ್ವವನ್ನು ಅರಿತುಕೊಂಡ್ರೆ ಒಬ್ಬೊಬ್ಬರು ತಮಗೆ ತಾವೇ ವೈದ್ಯರಾಗಬಹುದು. ಪ್ರಕೃತಿಯು ಪಂಚಭೂತಗಳನ್ನು, 3 ದೋಷಗಳನ್ನು ಅಂದ್ರೆ ವಾತ, ಪಿತ್ತ, ಕಫಗಳನ್ನು, 3 ಗುಣಗಳಾದ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳನ್ನು, 6 ರುಚಿಗಳನ್ನು ಅಂದರೆ ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರುಗಳನ್ನು ವೈದ್ಯ ವಿಧಾನಗಳನ್ನಾಗಿ ಬದಲಾಯಿಸಿ ಹೊಂದಾಣಿಕೆ ಮಾಡುವಂತಹ ಪರಿಪೂರ್ಣವಾದ ವೈದ್ಯ ವಿಧಾನವೂ ಆಗಿದೆ. ಇನ್ನು ಪಂಚಭೂತ ಚಿಕಿತ್ಸೆಯನ್ನು ಒಂದೊಂದಾಗಿ ನೋಡೋಣ ಸ್ನೇಹಿತರೆ. ಮೊದಲನೆಯದು ಆಕಾಶ ಚಿಕಿತ್ಸೆ. ಇದರಲ್ಲಿ ಉಪವಾಸ ವೃತ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಮಾನವರಲ್ಲೂ ಪ್ರಾಣಶಕ್ತಿ ಇದೆ. ನಮ್ಮ ದಿನನಿತ್ಯದ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳ ಮೂಲಕ ಪ್ರಾಣಶಕ್ತಿ ಖರ್ಚಾಗ್ತಾ ಇರುತ್ತೆ. ಈ ಶಕ್ತಿಯನ್ನು ನಾವು ತಿನ್ನುವ ಆಹಾರ, ಉಸಿರಾಡುವ ಗಾಳಿ, ಭೂಮಿಯ ಕೇಂದ್ರದಿಂದ ಬರುವ ಕಿರಣಗಳಿಂದ ಮತ್ತು ಗ್ರಹಗಳಿಂದ ಬರುವ ಕಾಂತ ಅಲೆಗಳಿಂದ ಪಡೆಯುತ್ತೇವೆ ಅಲ್ವಾ. ಈ 4ರಲ್ಲಿ ನಾವು ಆಹಾರದಿಂದಲೇ ಹೊಟ್ಟೆ ತುಂಬಿಸೋದ್ರಿಂದ ಉಳಿದ 3ರಿಂದ ಬರುವ ಶಕ್ತಿಯನ್ನು ಪಡ್ಕೊಳ್ಳೋದಿಲ್ಲ. ಆದ್ದರಿಂದಲೇ ಹಿಂದಿನವರು ಹಸಿದು ತಿನ್ನು ಅಂತ ಹೇಳ್ತಿದ್ರು. ಯಾಕಂದ್ರೆ ಹೊಟ್ಟೆ ಖಾಲಿ ಇದ್ದಾಗ ಮಾತ್ರ ಉಳಿದ 3ರಿಂದ ಬರುವ ಕಾಂತ ಶಕ್ತಿಯನ್ನು ಪಡೆದಾಗ ದೇಹದಲ್ಲಿರುವ ತ್ಯಾಜ್ಯವನ್ನು ಜೀವ ಶಕ್ತಿ ಹೊರ ಹಾಕೋದ್ರಿಂದ ನಮ್ಮ ದೇಹ ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತೆ. ಈ ಆಕಾಶ ಚಿಕಿತ್ಸೆಯ ಉಪವಾಸ ವೃತ್ತದಲ್ಲಿ 3 ರೀತಿ ವಿಧಗಳಿವೆ. ಮೊದಲನೇದು ಪೂರ್ಣ ಪ್ರಮಾಣದ ಉಪವಾಸ ವೃತ್ತ, ಎರಡನೇದು ಸ್ವಲ್ಪ ಪ್ರಮಾಣದ ಉಪವಾಸ ವೃತ್ತ, ಮೂರನೇದು ಸ್ವಲ್ಪ ಆಹಾರ ಸೇವಿಸಿ ಉಪವಾಸ ವೃತ್ತ ಮಾಡೋದು. ಈಗ ಮೊದಲನೆಯದಾದ ಪೂರ್ಣ ಪ್ರಮಾಣದ ಉಪವಾಸ ವೃತ್ತವನ್ನು ಕೊಬ್ಬು ಹೆಚ್ಚಾಗಿ ಸೇರಿ ದಪ್ಪ ಇರೋರು ಮಾಡಿದ್ರೆ ಒಳ್ಳೆಯದು. ಅವರು ಸ್ವಲ್ಪ ದಿವಸ ಏನೂ ತಿನ್ನಬಾರ್ದು, ಘನ ಆಹಾರವನ್ನು ಬಿಟ್ಟು ಬಿಡಬೇಕು. ಉಪವಾಸ ಸಮಯದಲ್ಲಿ 1 ಕಪ್ಪು ನೀರಿನ ಜೊತೆ 1 ಟೇಬಲ್ ಚಮಚ ನಿಂಬೆ ರಸ ಮತ್ತು ಶುದ್ಧವಾದ ಜೇನುತುಪ್ಪದ ಕೆಲವು ಹನಿಗಳನ್ನು ಸೇರಿಸಿ ದಿನಕ್ಕೆ 3ರಿಂದ 5 ಸಲ ಕುಡಿಬೇಕು. ಯಾಕಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಿರ್ಲಿ ಅಂತ. ಹಾಗೆ ಆಹಾರ ಜೀರ್ಣವಾಗದೆ ಹೊಟ್ಟೆ ಕೆಟ್ಟಿದ್ದರೆ ಅಥವಾ ಬೇದಿ ಆಗ್ತಾ ಇದ್ದವರು ಪೂರ್ಣ ಪ್ರಮಾಣದ ಉಪವಾಸ ಮಾಡಬೇಕು. ಅವರು ಆಗಲೇ ಹೇಳಿದ ಹಾಗೆ ನೀರು, ನಿಂಬೆ ರಸ, ಜೇನು ಹನಿಗಳ ಜೊತೆ ಶುಂಠಿ ರಸವನ್ನು ಸೇರಿಸಿ ಕುಡಿದರೆ ಬೇದಿ ನಿಲ್ಲುತ್ತದೆ. ಆದರೆ ಮೂಲವ್ಯಾಧಿ ಇರುವವರು ಶುಂಠಿ ರಸವನ್ನು ಸೇರಿಸಿ ಕುಡಿದರೆ ರೋಗ ಹೆಚ್ಚಾಗುವುದರಿಂದ ಅವರು ಕುಡಿಬಾರ್ದು. ಇನ್ನು ಎರಡನೆಯದಾದ ಸ್ವಲ್ಪ ಪ್ರಮಾಣದ ಉಪವಾಸ ವೃತ್ತ ಅಂದ್ರೆ 1 ದಿನದಲ್ಲಿ ಒಂದೇ ಸಮಯ ಸರಳವಾಗಿ ಆಹಾರ ಜೀರ್ಣವಾಗುವಷ್ಟು ಮಾತ್ರ ತಿನ್ಬೇಕು. ಒಂದೇ ಸಲ ಪೂರ್ತಿ ಉಪವಾಸ ಮಾಡೋಕೆ ಆಗದವರು, ಮಧುಮೇಹ ಇರುವವರು, ಹೊಟ್ಟೆಯಲ್ಲಿ ಉಬ್ಬಸ ಇರುವವರು ಈ ಉಪವಾಸ ವೃತ್ತವನ್ನು ಮಾಡಬಹುದು. ಅವರು ಆ ಸಮಯದಲ್ಲಿ ಹಣ್ಣಿನ ರಸ ಅಥವಾ ಮೂಲಿಕೆ ರಸವನ್ನು 1 ದಿನಕ್ಕೆ 2 ಸಲ ಕುಡಿಬಹುದು. ಮೂಲಿಕೆ ರಸವನ್ನು ಹಾಲು ಅಥವಾ ಜೇನುತುಪ್ಪದ ಜೊತೆ ತಗೋಬಹುದು. ಇದನ್ನು ಯಾರು ಮಾಡಬಾರದು ಅಂದ್ರೆ ಹೊಟ್ಟೆಯಲ್ಲಿ ಅಥವಾ ಕರುಳಿನಲ್ಲಿ ಹುಣ್ಣಾಗಿದ್ರೆ, ಅವರು ಹೊಟ್ಟೆಯನ್ನು ಖಾಲಿಯಾಗಿಟ್ಟರೆ ಉಬ್ಬಸ ಹೆಚ್ಚಾಗಿ ಹೊಟ್ಟೆ ಹುಣ್ಣು ಜಾಸ್ತಿ ಆಗುತ್ತೆ. ಈ ಅಲ್ಸರ್ ಇರುವವರು 3ರಲ್ಲಿ 1 ಭಾಗ ಮಾತ್ರ ಹೊಟ್ಟೆ ತುಂಬುವಷ್ಟು ಆಹಾರ ಸೇವಿಸಬೇಕು. ಇನ್ನು ಮೂರನೆಯದು ಸ್ವಲ್ಪ ಆಹಾರ ಸೇವಿಸಿ ಉಪವಾಸ ವೃತ ಮಾಡೋದು. ಅವರು ಒಂದೊಂದು ಸಲವೂ ಕಡಿಮೆ ತಿನ್ನಬೇಕು. ಅಂದರೆ ಎಲ್ಲಾ ಸಮಯದಲ್ಲಿ ತಿನ್ನುವಂತೆ ಜಾಸ್ತಿ ಆಹಾರ ಸೇವಿಸದೆ ಅತ್ಯಂತ ಕಡಿಮೆ ಆಹಾರ ಸೇವಿಸಿ ಈ ವೃತವನ್ನು ಮಾಡಬೇಕು. ಈ ರೀತಿ ಯಾವುದೇ ಉಪವಾಸ ವೃತವನ್ನು ಮುಗಿಸಿದ ಕೂಡಲೇ ಜಾಸ್ತಿ ಊಟ ಮಾಡಬಾರ್ದು. ಯಾಕಂದ್ರೆ ಹೆಚ್ಚು ತಿನ್ನೋದ್ರಿಂದ ಜೀರ್ಣಾಂಗಗಳು ದೇಹಕ್ಕೆ ತೊಂದರೆ ಕೊಡುತ್ತೆ. ಮೊದಲಿಗೆ ಹಣ್ಣಿನ ರಸ,
ನಂತರ ಅರ್ಧ ಘನ ಆಹಾರ ತಿಂದ ನಂತರ ಮಾಮೂಲಿನಂತೆ ಆಹಾರ ಸೇವಿಸಬಹುದು. ತೂಕ ಕಡಿಮೆ ಇರೋರು, ಕ್ಷಯ ರೋಗಿಗಳು ಯಾವುದೇ ರೀತಿಯ ಉಪವಾಸವನ್ನು ಮಾಡಬಾರದು. ಅವರು ತಮ್ಮ ದೇಹಕ್ಕೆ ಅಗತ್ಯವಾದ ಸತ್ವಯುತ ಆಹಾರವನ್ನು ಮಾತ್ರ ಕ್ರಮಬದ್ಧವಾಗಿ ಸೇವಿಸುವುದು ಒಳ್ಳೆಯದು. ಇನ್ನು ಅಧಿಕ ರಕ್ತದೊತ್ತಡ ಇರೋರು ಮತ್ತು ಯಾವಾಗಲೂ ಉದ್ರೇಕ ಹೊಂದಿದ ಮನಸ್ಸುಳ್ಳವರಿಗೆ ಈ ಉಪವಾಸ ವೃತ ಒಂದು ಅತ್ಯುತ್ತಮ ಔಷಧಿಯಾಗಿದೆ. ಯಾರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಉಪವಾಸ ವೃತ ಮಾಡ್ತಾರೋ ಅವರ ದೇಹ ಮತ್ತು ಮನಸ್ಸು ಚೆನ್ನಾಗಿ ಕೆಲಸ ಮಾಡುತ್ತದೆ. ಇದರಿಂದ ಸಂಪೂರ್ಣ ಪ್ರಯೋಜನ ಪಡ್ಕೋಬಹುದು ಅಂತ ಬಯಸೋರು, ಪ್ರಯೋಜನ ಪಡ್ಕೋಬೇಕಂತ ಬಯಸೋರು ಸಿನಿಮಾ ನೋಡೋದು, ಉದ್ವೇಗ ತರುವಂತ ಕಥೆಗಳನ್ನು ಓದೋದು, ಇಂದ್ರಿಯ ಭೋಗದಲ್ಲಿ ತೊಡಗೋದು ಮಾಡಬಾರ್ದು. ಈ ರೀತಿ ಉಪವಾಸದ ಮಹತ್ವವನ್ನು ಅರಿತು ಪ್ರಾರಂಭದಲ್ಲಿ ಕಷ್ಟವಾದರೂ ಹಂತ ಹಂತವಾಗಿ ಊಟವನ್ನು ಕಡಿಮೆ ಮಾಡಿ ಪಾನೀಯಗಳನ್ನು ಮಾತ್ರ ಸೇವಿಸ್ತಾ ಬಂದರೆ ದೇಹದಲ್ಲಿನ ಕೊಬ್ಬು ಕರಗಿ ಚೈತನ್ಯ ಉಂಟಾಗುತ್ತದೆ. ಆಫೀಸಿಗೆ ಹೇಗೆ ವಾರದಲ್ಲಿ ಒಂದಿನ ರಜೆ ಇರುತ್ತದೋ ಅದೇ ರೀತಿ ವಾರದಲ್ಲಿ ಒಂದು ದಿನ ದೇಹಕ್ಕೂ ರಜೆ ಕೊಟ್ರೆ ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತದೆ. ಪ್ರಕೃತಿ ಕೊಟ್ಟಿರುವ ಈ ಆಹಾರ ಚಿಕಿತ್ಸೆಯಲ್ಲಿರುವ ಉಪವಾಸ ವೃತದಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂದ್ರೆ, ಬಡವನ ಹಸಿವಿನ ಕಷ್ಟ, ಅವರ ಮಾನಸಿಕ ನೋವನ್ನು ಅರ್ಥ ಮಾಡಿಕೊಂಡಾಗ ಅವರ ಮೇಲೆ ಪ್ರೀತಿ ಕರುಣೆ ಉಂಟಾಗುತ್ತೆ. ಆಮೇಲೆ ಧರ್ಮ ಮಾರ್ಗದಲ್ಲಿ ನಡೆದು ಜೀವನದ ಉದ್ದೇಶವನ್ನು ತಿಳಿಯಲು ಸಾಧ್ಯವಾಗುತ್ತೆ. ದೇಹದಲ್ಲಿ ಚುರುಕುತನ, ಕಣ್ಣುಗಳಲ್ಲಿ ಕಾಂತಿ, ಮಾತಿನಲ್ಲಿ ಮಾಧುರ್ಯತೆ ಉಂಟಾಗುತ್ತದೆ. ತಿನ್ನುವ ಆಹಾರ ಮೊದಲಿಗಿಂತಲೂ ಹೆಚ್ಚು ರುಚಿಯಾಗಿರುವಂತೆ ಅನಿಸುತ್ತೆ. ತಿನ್ನೋದು ಕಡಿಮೆಯಾಗಿ ಚಿಂತನೆ ಮಾಡಲು ಅವಕಾಶ ಸಿಗುತ್ತೆ. ಇದು ಬರಹಗಾರರಿಗೆ, ಚಿಂತಕರಿಗೆ ಒಳ್ಳೆ ಟಾನಿಕ್ ಅಂತ ಹೇಳ್ಬೋದು. ಆದ್ದರಿಂದ ಇದನ್ನೆಲ್ಲ ಅರಿತು ತಿಂಗಳಲ್ಲಿ ಒಂದು ದಿನವಾದರೂ ಉಪವಾಸ ಋತುವನ್ನು ಪಾಲಿಸಬೇಕು. ಅದಕ್ಕೆ ಹಿಂದಿನವರು ಏಕಾದಶಿ ಉಪವಾಸ ಅಂತ ಮಾಡ್ತಾ ಇದ್ರು. ಇದರ ಜೊತೆಗೆ ವಾರಕ್ಕೊಂದು ಸಲ 15 ದಿನಕ್ಕೆ ಅಥವಾ ತಿಂಗಳ ಒಂದು ದಿನವಾದರೂ ಮೌನ ವೃತ ಮಾಡೋದ್ರಿಂದ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಯಾರ ಜೊತೆಯೂ ಕೋಪ ಜಗಳಗಳನ್ನು ಮಾಡದೆ ಶಾಂತವಾಗಿದ್ದು ಉನ್ನತವಾದ ಚಿಂತನೆ ಮಾಡ್ತಾ ನೆಮ್ಮದಿಯಿಂದ ಜೀವನವನ್ನು ನಡೆಸಬಹುದಲ್ವಾ ಸ್ನೇಹಿತರೆ? ಇನ್ನು ಎರಡನೆಯದಾದ ಗಾಳಿ ಚಿಕಿತ್ಸೆ ಬಗ್ಗೆ ನೋಡೋಣ. ಇದರಲ್ಲಿ ಉಸಿರಾಟವನ್ನು ಮಾಡುವಾಗ ಗಾಳಿಯನ್ನು ಕ್ರಮಬದ್ಧವಾಗಿಸಿ ಒಳಗೆ ಎಳೆಯುವ ಪೂರಕ, ಅಲ್ಲೇ ನಿಲ್ಲಿಸುವ ಕುಂಭಕ, ಮೆಲ್ಲನೆ ಹೊರಗೆ ಬಿಡುವ ರೇಚಕ, ಇಂಥ ಅಭ್ಯಾಸವನ್ನು ಪ್ರಾಣಾಯಾಮ ಅಂತಾರೆ. ಈ ರೀತಿ ಕ್ರಮಬದ್ಧವಾಗಿ ಮಾಡೋದ್ರಿಂದ ರೋಗರಹಿತವಾಗಿ ಬಾಳಲು ಸಾಧ್ಯವಾಗುತ್ತದೆ. ಈ ಅಭ್ಯಾಸದಿಂದ ದೇಹದ ಮತ್ತು ಮೆದುಳಿನ ಕೋಶಗಳಿಗೆ ಚೈತನ್ಯ ಸಿಗುತ್ತದೆ. ನಾಡಿಗಳು ಶುದ್ಧವಾಗೋದ್ರಿಂದ ಧ್ಯಾನ ಚೆನ್ನಾಗಿ ಮಾಡಲು ಸಾಧ್ಯವಾಗುತ್ತೆ. ದೇಹವು ಹಗುರವಾಗುತ್ತೆ, ಮುಖದಲ್ಲಿ ಕಾಂತಿ ಬರುತ್ತೆ, ಜೀರ್ಣ ಶಕ್ತಿ ಹೆಚ್ಚಾಗುತ್ತೆ. ಈ ರೀತಿಯ ಪ್ರಯೋಜನವನ್ನು ಪ್ರಕೃತಿಯು ನಮಗೆ ಗಾಳಿ ಮೂಲಕ ಪ್ರಾಣಾಯಾಮವನ್ನು ಮಾಡಿ ಪಡ್ಕೋಬಹುದು ಅಂತ ತಿಳಿಸಿಕೊಟ್ಟಿದೆ. ಮತ್ತು ಇದರಿಂದ ದೀರ್ಘ ಉಸಿರಾಟದಿಂದ ಆಯಸ್ಸು ಹೆಚ್ಚಾಗುತ್ತದೆ. ಇನ್ನು ಮೂರನೆಯದಾದ ಬೆಂಕಿ ಚಿಕಿತ್ಸೆ ಅಂದ್ರೆ ಉಷ್ಣ ಚಿಕಿತ್ಸೆ. ಇದರಲ್ಲಿ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಸ್ನಾನ ಮಾಡೋದು ಹೇಗಂದ್ರೆ, ಇಡೀ ಶರೀರ ಸೂರ್ಯನ ಬೆಳಕಿನಲ್ಲಿ ಇರಬೇಕು. ದೇಹದ ಒಂದೊಂದು ಭಾಗವಾಗಿ ಸೂರ್ಯ ಸ್ನಾನ ಮಾಡೋದು. ಇದನ್ನು ಸೂರ್ಯೋದಯವಾಗಿ 1 ಗಂಟೆ ಒಳಗೆ ಮಾಡಬೇಕು. ಮೊದಲು 5 ನಿಮಿಷ ಕಣ್ಮುಚ್ಚಿ ಮಲಗಬೇಕು. ನಂತರ ಬೆನ್ನಿನ ಮೇಲೆ ಸೂರ್ಯನ ಬೆಳಕು ಬೀಳುವಂತೆ ಮಲಗಬೇಕು. ಈ ಭಂಗಿಯಲ್ಲಿದ್ದು ಕೈಕಾಲುಗಳನ್ನು ಉದ್ದ ಮಾಡೋದು, ಮಡಚೋದು, ಮೇಲಕ್ಕೆತ್ತೋದು, ಈ ರೀತಿ ಸರಳ ದೇಹಾಭ್ಯಾಸವನ್ನು ಮಾಡಬೇಕು. ಅವರವರ ದೇಹ ಸ್ಥಿತಿ, ವಯಸ್ಸು ನೋಡಿಕೊಂಡು ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಮಾಡಬಹುದು. ಈ ಸೂರ್ಯ ಸ್ನಾನವನ್ನು AC ರೂಮ್ನಲ್ಲಿರೋರು, ದೇಹಕ್ಕೆ ಬಿಸಿಲೇ ತಾಗದಂತಿರೋರು, ಚರ್ಮ ರೋಗವಿರೋರು ಮಾಡಿದರೆ ತುಂಬಾ ಒಳ್ಳೆಯದು. ದೇಹಾಭ್ಯಾಸ ಮಾಡಿ 5 ರಿಂದ 10 ನಿಮಿಷ ಆದ ಮೇಲೆ 1 ಲೋಟ ನೀರು ಕುಡಿದು ತಣ್ಣನೆ ನೀರಿನಲ್ಲಿ ಸ್ನಾನ ಮಾಡಬೇಕು. ಸೂರ್ಯ ಸ್ನಾನ ಮಾಡುವಾಗ ತಲೆಗೆ ಹೆಚ್ಚು ಬಿಸಿಲು ತಾಗದಂತೆ ತೆಳುವಾದ ಬಟ್ಟೆಯನ್ನು ಕಟ್ಕೋಬೇಕು. ಈ ಸೂರ್ಯ ಸ್ನಾನವನ್ನು ಮರಳು ಮಣ್ಣಿನ ನೆಲದ ಮೇಲೆ, ಹುಲ್ಲಿನ ಮೇಲೆ, ಮಹಡಿಯ ಮೇಲೆ ಮಾಡಬಹುದು. ಸ್ತ್ರೀಯರು ತೆಳು ಉಡುಪು, ಪುರುಷರು ಒಳ ಉಡುಪನ್ನು ಧರಿಸಿ ಮಾಡಬಹುದು. ಈ ಸೂರ್ಯ ಸ್ನಾನದಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ. ದೇಹದಲ್ಲಿರುವ ತ್ಯಾಜ್ಯಗಳು ಚರ್ಮದ ಮೂಲಕ ಬೆವರಾಗಿ ಹೊರಗೆ ಬರೋದ್ರಿಂದ ಮೂತ್ರಪಿಂಡಕ್ಕೆ ಕೆಲಸ ಕಡಿಮೆ ಆಗಿ ಅದಕ್ಕೆ ಒಳ್ಳೆ ವಿಶ್ರಾಂತಿ ದೊರಕುತ್ತೆ. ಸೂರ್ಯನ ಶಾಖದಿಂದ ಹೆಚ್ಚು ಬೆವರು ಉತ್ಪತ್ತಿಯಾಗುತ್ತೆ, ಮೂಳೆಗಳು ಗಟ್ಟಿಯಾಗುತ್ತವೆ, ರಕ್ತ ಉಷ್ಣ ಸಂಚಾರ ಕ್ರಮಬದ್ಧವಾಗಿ ನಡೆಯುತ್ತೆ.
ಅದೂ ಅಲ್ಲದೆ ಸೂರ್ಯನು ಜಲಜನಕ ಅನಿಲದ ದಹನದ ಕ್ರಿಯೆಯಿಂದ ಅಪಾರವಾದ ಶಕ್ತಿ ಮೂಲವಾಗಿದ್ದಾನೆ. ಈ ಶಕ್ತಿ ನಮಗೆ ಬೆಳಕಿನ ಜೊತೆಗೆ ಉಷ್ಣ ಶಕ್ತಿ ಮತ್ತು ವಿದ್ಯುತ್ ಶಕ್ತಿಯನ್ನು ಕೊಡುತ್ತೆ. ಈ ಶಕ್ತಿಯಿಂದಲೇ ಭೂಮಿಯ ಸಸ್ಯ ಸಂಪತ್ತು ಅಸ್ತಿತ್ವದಲ್ಲಿ ಇರೋದು. ಈ ಸೌರಶಕ್ತಿಯನ್ನು ಹೀರಿಕೊಂಡು ಬೆಳೆದ ಕಾಳುಗಳು, ಧಾನ್ಯಗಳು, ಸಸ್ಯಗಳು, ಹಣ್ಣುಗಳನ್ನು ನಾವು ಸೇವಿಸೋದ್ರಿಂದ ದೇಹಕ್ಕೆ ಉತ್ತಮ ಪೋಷಣೆ ಸಿಗುತ್ತದೆ. ಅದೇ ರೀತಿ ಹಸಿರನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಮಾನವನು ಸದಾ ಹಸಿರಾಗಿ ಇರುತ್ತಾರೆ ಎಂಬುದನ್ನು ಗಮನದಲ್ಲಿಟ್ಕೋಬೇಕು. ಸೊಪ್ಪು ಮತ್ತು ಹುಲ್ಲಿನ ರಸ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಲವಣಗಳು, ಖನಿಜಗಳು, ವಿಟಮಿನ್ ಸಿ, ಪ್ರೋಟೀನ್ಸ್ ಮುಂತಾದವುಗಳು ಅಧಿಕ ಶಕ್ತಿಯನ್ನು ಕೊಡುತ್ತವೆ ಮತ್ತು ಸುಲಭವಾಗಿ ಜೀರ್ಣನೂ ಆಗುತ್ತದೆ. ಅದಕ್ಕೆ ಮೇಕೆ, ಹಸು, ಎಮ್ಮೆ, ಒಂಟೆಗಳು ಹುಲ್ಲು, ಸೊಪ್ಪನ್ನು ಸೇವಿಸಿ ಅದರ ಶಕ್ತಿಯನ್ನು ಹಾಲನ್ನಾಗಿ ಪರಿವರ್ತಿಸಿ ಕೊಡುತ್ತವೆ. ಮತ್ತು ಕುದುರೆ, ಆನೆ, ಗೆಂಡಾಮೃಗದಂತ ಪ್ರಾಣಿಗಳು ಅವನ್ನು ತಿಂದು ಎಷ್ಟು ಬಲಿಷ್ಠವಾಗಿವೆ ಅಲ್ವಾ? ಹಾಗೆ ಜೇನುತುಪ್ಪ ಅಪಾರ ಪ್ರಮಾಣದ ಸೌರಶಕ್ತಿಯನ್ನು ಹೀರಿಕೊಂಡು ಔಷಧೀಯ ಗುಣವನ್ನು ಹೊಂದಿದೆ. ಆದ್ದರಿಂದ 1 ಕಪ್ ಸೊಪ್ಪಿನ ರಸಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿ ಸೇವಿಸೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣವಾಗಿ ಬೇಗ ರಕ್ತವಾಗಿ ಪರಿವರ್ತಿಸುತ್ತದೆ. ಇದನ್ನೆಲ್ಲ ನೋಡಿದ ಮೇಲೆ ಸೂರ್ಯನಿಂದ ಎಷ್ಟು ಉಪಯೋಗವಿದೆ ಅಂತ ಅರ್ಥ ಮಾಡ್ಕೋಬಹುದು. ಈ ಸೂರ್ಯ ಸ್ನಾನದ ಹಾಗೆ ಬಾಳೆ ಎಲೆ ಸ್ನಾನ, ಎಣ್ಣೆ ಸ್ನಾನ, ಮೂಲಿಕೆಗಳ ಸ್ನಾನಗಳು ಇವೆ. ಬಾಳೆ ಎಲೆ ಸ್ನಾನ ಮಾಡೋರು ಮೊದಲು ತಲೆಗೆ ಒದ್ದೆ ಬಟ್ಟೆ ಸುತ್ತಕೊಂಡು ಎಷ್ಟು ಸಾಧ್ಯವೋ ಅಷ್ಟು ತಣ್ಣನೆ ನೀರು ಕುಡಿಬೇಕು. ನಂತರ ಹರಡಿರೋ ಬಾಳೆ ಎಲೆ ಹಾಸಿಗೆಯಲ್ಲಿ ಬಯಲಿನಲ್ಲಿ ಬಿಸಿಲಿನಲ್ಲಿ ಮಲಗಿ ದೇಹವನ್ನು ಬಾಳೆ ಎಲೆಯಿಂದ ಮುಚ್ಚಿ ಮೃದುವಾಗಿ ಕಟ್ಟಬೇಕು. ಇದಕ್ಕೆ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ಉಸಿರಾಡೋಕೆ ಮೂಗಿನ ಜಾಗ ಬಿಡಬೇಕು. ಅರ್ಧ ಗಂಟೆ ಬಿಟ್ಟು ತೆಗೆದಾಗ ಹೆಚ್ಚು ಬೆವರು ಸುರಿದಿರುತ್ತೆ. ಬೆವರಿನಿಂದ ಬಂದ ವಿಷ ಪ್ರಾಣಿಗಳಿಗೆ ತೊಂದರೆ ಆಗುವುದರಿಂದ ಅವು ತಿನ್ನದಂತೆ ಬಾಳೆ ಎಲೆಯನ್ನು ದೂರ ಬಿಸಾಕಬೇಕು. ನಂತರ ದೇಹದ ಉಷ್ಣತೆ ಸಾಮಾನ್ಯ ಸ್ಥಿತಿಗೆ ಬಂದ ನಂತರ ನೀರಿನಲ್ಲಿ ಸ್ನಾನ ಮಾಡಬೇಕು. ದೇಹ ಆರೋಗ್ಯವಿರುವವರು ತಿಂಗಳಿಗೊಮ್ಮೆ ಮಾಡಿದ್ರೆ ಸಾಕು. ಚರ್ಮ ರೋಗವಿರುವವರು, ಕಡಿಮೆ ಕೆಲಸ ಮಾಡೋರು 2-3 ದಿನಗಳಿಗೊಮ್ಮೆ ಬಾಳೆ ಎಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಎಣ್ಣೆ ಸ್ನಾನ ಎಲ್ರಿಗೂ ಗೊತ್ತು. ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಆದ್ರೂ ಎಣ್ಣೆ ಸ್ನಾನ ಮಾಡೋದು ಒಳ್ಳೆಯದು. ಇದಕ್ಕೆ ಯಾವ ರೀತಿ ಎಣ್ಣೆ ಹಚ್ಕೋಬೇಕು ಅಂದ್ರೆ, ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಜೊತೆ ತೆಂಗಿನ ಎಣ್ಣೆಯನ್ನು ಸೇರಿಸ್ಬೇಕು. ಅದಕ್ಕೆ ಕರ್ಪೂರ, ಜೀರಿಗೆ, ಮೆಂತ್ಯಗಳನ್ನು ಸ್ವಲ್ಪ ಸೇರಿಸಿ ಬಿಸಿ ಮಾಡಿ ಸೋಸಿ ಆರಿದ ಮೇಲೆ ತಲೆಯಿಂದ ಪಾದದವರೆಗೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ 15-20 ನಿಮಿಷ ನಂತರ ಸೀಗೆ ಪುಡಿ ಹಚ್ಕೊಂಡು ಜಲಧಾರೆಯಲ್ಲೋ ತಣ್ಣೀರಿನಲ್ಲೋ ಸ್ನಾನ ಮಾಡಿದ್ರೆ ಒಳ್ಳೆಯದು. ನೆಗಡಿ, ಕೆಮ್ಮು, ಸೀನು ಇದ್ದವರು ಹರಳೆಣ್ಣೆ ಬಳಸೋದು ಬೇಡ. ಎಣ್ಣೆ ಸ್ನಾನ ಮಾಡಿದ ದಿನ ದೇಹ ಸಂಬಂಧ ಮಾಡಬಾರ್ದು. ಈ ಸ್ನಾನವು ಉಷ್ಣ ಪ್ರದೇಶದಲ್ಲಿರೋರಿಗೆ ಅತ್ಯಂತ ಅವಶ್ಯಕವೂ ಆಗಿದೆ. ಇದರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂತ ನೋಡೋಣ. ದೇಹವು ನವ ಚೈತನ್ಯವನ್ನು ಪಡೆಯುತ್ತೆ. ದೇಹದ ಉಷ್ಣ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಿದ್ರೆ ಚೆನ್ನಾಗಿ ಬರುತ್ತೆ. ಚರ್ಮ ರೋಗಗಳು ಹೋಗುತ್ತೆ. ಇಷ್ಟೆಲ್ಲಾ ಪ್ರಯೋಜನವಿರುವಾಗ ಎಲ್ಲರೂ ಖಂಡಿತ ಇದನ್ನ ಮಾಡಿಕೊಂಡ್ರೆ ಒಳ್ಳೇದಲ್ವಾ ಸ್ನೇಹಿತರೆ? ಇದರ ಜೊತೆಗೆ ಮೂಲಿಕೆಗಳ ಸ್ನಾನವೂ ಹೊಂದಿದೆ. ಅದು ಯಾವುದೆಂದರೆ ಟೊಮೆಟೊ ರಸ, ಕ್ಯಾರೆಟ್ ರಸ, ಲಿಂಬೆ ರಸ, ತೆಂಗಿನ ಹಾಲು. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಮೈಗೆ ಚೆನ್ನಾಗಿ ತಿಕ್ಕಿ 20-30 ನಿಮಿಷದ ನಂತರ ತಣ್ಣೀರು ಅಥವಾ ಬಿಸಿನೀರಿನಲ್ಲಿ ಸ್ನಾನ ಮಾಡಬೇಕು. ಇವುಗಳಲ್ಲಿ ಕ್ಯಾರೆಟ್ ಮತ್ತು ತೆಂಗಿನ ತುರಿ ರಸಕ್ಕೆ ಸ್ವಲ್ಪ ನೀರು ಬೆರೆಸಿ ಮಂದವಾಗಿ ರಸ ಮಾಡ್ಕೋಬೇಕು. 2 ದಿನಕ್ಕೊಮ್ಮೆ ಈ ರಸಗಳನ್ನು ಬದಲಾಯಿಸಿ ಸ್ನಾನ ಮಾಡಬೇಕು. ಇದರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂದ್ರೆ, ಮೈ ಕೆರೆತ, ಕಜ್ಜಿ, ತೊನ್ನು, ಮಚ್ಚೆ ಮುಂತಾದ ಚರ್ಮ ರೋಗಗಳಿಗೆ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಇದನ್ನೆಲ್ಲ ನೋಡಿದಾಗ ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗುವ ಆಹಾರ ವಸ್ತುಗಳಿಂದಲೂ ಹೇಗೆ ಸರಳವಾಗಿ ಚಿಕಿತ್ಸೆ ಮಾಡ್ಕೋಬಹುದು ಅಂತ ಅರ್ಥಕೋಬಹುದು. ಇನ್ನು ಪ್ರಕೃತಿ ಚಿಕಿತ್ಸೆಯಲ್ಲಿ 4ನೇದು ನೀರು ಚಿಕಿತ್ಸೆ ಹೇಗೆ ಮಾಡ್ಕೋಬಹುದು ಅಂತ ನೋಡೋಣ. ನೀರು ಪ್ರತಿಯೊಬ್ಬರಿಗೂ ಅತ್ಯಂತ ಅವಶ್ಯಕವಾಗಿದೆ ಅಲ್ವಾ? ಈ ನೀರಿಗೆ 4 ಶ್ರೇಷ್ಠವಾದ ಔಷಧಿ ಗುಣಗಳಿವೆ. ಅವು ಯಾವುದಂದ್ರೆ, ಇದು ಮೊದಲೇದು ಉಷ್ಣವನ್ನು ತಣಿಸುತ್ತೆ. 2ನೇದು ಅತ್ಯಂತ ಶ್ರೇಷ್ಠವಾಗಿ ಎಲ್ಲದರಲ್ಲೂ ಕರಗುತ್ತೆ. 3ನೇದು ನೀರು ದ್ರವವಾಗಿ ಗಟ್ಟಿಯಾಗಿ ಆವಿಯಾಗಿಯೂ ಇರುತ್ತೆ.
ನಾಲ್ಕನೇದು, ಇದು ಯಾವ ಪಾತ್ರೆಯಲ್ಲಿರುತ್ತೋ ಅದರೊಂದಿಗೆ ಹೊಂದ್ಕೊಂಡು ಅದೇ ರೂಪ ಪಡೆಯುತ್ತೆ. ಪ್ರಕೃತಿ ಚಿಕಿತ್ಸಾ ವಿಧಾನದಲ್ಲಿ ನಾವು ಆಹಾರವನ್ನು ಹೆಚ್ಚು ಕಡಿಮೆಯಾಗಿ ಸೇವಿಸಿದಾಗ ದೇಹದಲ್ಲಿ ಸೇರಿರುವ ಕಲ್ಮಶಗಳನ್ನು ಹೊರಹಾಕಿ ದೇಹದ ಶೀತೋಷ್ಣ ಸ್ಥಿತಿಯನ್ನು ಸಮವಾಗಿ ಇರಲು ನೀರು ಉಪಯೋಗವಾಗುತ್ತೆ. ನೀರಿನಿಂದ ದೇಹ ಸ್ವಚ್ಛಗೊಳಿಸುವುದನ್ನೇ ನೀರು ಚಿಕಿತ್ಸೆ ಅಂತಾರೆ. ಇದರಲ್ಲಿ ಬೆನ್ನು ಮೂಳೆ ಸ್ನಾನ, ಸೊಂಟದ ಸ್ನಾನ, ಜಲಧಾರೆಯಲ್ಲಿ ಸ್ನಾನ ಮಾಡೋದು, ಪಾದಕ್ಕೆ ಸ್ನಾನ ಮುಂತಾದ ಚಿಕಿತ್ಸೆಗಳಿವೆ. ಮತ್ತೆ ನೀರು ಕುಡಿಯೋದು, ಅಗತ್ಯ ಬಿದ್ದರೆ ಬಿಸಿನೀರಿನ ಸ್ನಾನ, ಆವಿಯ ಸ್ನಾನನೂ ಮಾಡಬಹುದು. ಈ ನೀರು ಚಿಕಿತ್ಸೆಯನ್ನು ನಿಯಮಿತವಾಗಿ ಪಾಲಿಸಿ ಪ್ರಯೋಜನವನ್ನು ಮಹಾತ್ಮ ಗಾಂಧೀಜಿಯವರು ಪಡೆದುಕೊಂಡಿದ್ರು. ಹಾಗೆ ಇದನ್ನು ಕ್ರಮಬದ್ಧವಾಗಿಸಿ ಉಪಯುಕ್ತ ವೈದ್ಯ ವಿಧಾನವಾಗಿಸಿ ಜರ್ಮನಿಯ ಲೂಯಿ ಕೋನೆ ಎಂಬರು ಕೊಟ್ಟಿದ್ದಾರೆ. ಈ ರೀತಿಯ ಹಲವಾರು ನೀರು ಚಿಕಿತ್ಸೆ ಬಗ್ಗೆ ತಿಳಿಯೋ ಮೊದಲು ತಣ್ಣೀರು ಮತ್ತು ಬಿಸಿನೀರಿನಲ್ಲಿರುವ ಗುಣಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ತಣ್ಣೀರು ಸ್ನಾನ ಮಾಡುವಾಗ ತಣ್ಣೀರು ಬಿದ್ದ ತಕ್ಷಣ ಸ್ನಾಯುಗಳು ಬೇಗನೆ ಗಟ್ಟಿಯಾಗಿ ಬಿಡುತ್ತೆ. ಇದರಿಂದ ರಕ್ತ ಸಂಚಾರ ವಿಸ್ತಾರವಾಗುತ್ತೆ. ಚರ್ಮದ ಮೇಲಿನ ಪದರದಲ್ಲಿರುವ ಚಿಕ್ಕ ಚಿಕ್ಕ ರಕ್ತನಾಳಗಳು ಕುಗ್ಗುತ್ತವೆ. ಇದರಿಂದ ಮೇಲೆ ಚಲಿಸುತ್ತಿರುವ ರಕ್ತನಾಳದಲ್ಲಿರುವ ರಕ್ತವೆಲ್ಲವೂ ಒಳಗೆ ತಳ್ಳಲ್ಪಡುತ್ತದೆ. ಆಗ ದೇಹದಲ್ಲಿ ಒಂದು ಹೊಸ ಚೈತನ್ಯ ಬಂದು ಚುರುಕುತನ ಉಂಟಾಗುತ್ತೆ. ನರಗಳು ಬಲಿಷ್ಠವಾಗುತ್ತೆ. ಅಂಗಾಂಶಗಳಲ್ಲಿ ಏನಾದರೂ ರೋಗಗಳಿದ್ದರೆ ಬೇಗ ಗುಣವಾಗಿ ದಿನ ಕಳೆದಂತೆ ಶಕ್ತಿ ಪಡೆಯುತ್ತವೆ. ಇದರಿಂದ ತಣ್ಣೀರು ಸ್ನಾನ ಎಷ್ಟು ಒಳ್ಳೆಯದಂತ ಅರ್ಥ ಮಾಡ್ಕೋಬಹುದು. ಇದನ್ನು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ. ಇನ್ನು ಬಿಸಿನೀರಿನ ಸ್ನಾನ ಇದಕ್ಕೆ ತದ್ವಿರುದ್ಧವಾದ ಗುಣವನ್ನು ಹೊಂದಿದೆ. ಬಿಸಿನೀರಿನ ಸ್ನಾನದಿಂದ ಚರ್ಮದ ಮೇಲ್ಭಾಗದಲ್ಲಿರುವ ಚಿಕ್ಕ ಚಿಕ್ಕ ರಕ್ತನಾಳಗಳು ಹಿಗ್ಗಿ ಒಳಗಿರುವ ರಕ್ತವು ಹೊರಬಂದು ಹರಿಯುವಾಗ ನೋವುಗಳನ್ನು ದೂರ ಮಾಡುತ್ತೆ. ಬಿಸಿನೀರಿನಲ್ಲಿ ರಕ್ತನಾಳಗಳು ಹಿಗ್ಗುತ್ತವೆ, ತಣ್ಣೀರಿನಲ್ಲಿ ಕುಗ್ಗುತ್ತವೆ. ತುಂಬಾ ಬಿಸಿನೀರು ಸ್ನಾನ ಮಾಡಿದ್ರೆ ತಲೆನೋವು, ತಲೆ ಸುತ್ತು, ವಾಂತಿ ಅಂತ ತೊಂದರೆ ಬರುವ ಸಾಧ್ಯತೆ ಇರುತ್ತೆ. ಅದು ಅಲ್ಲದೆ ಸ್ನಾನವಾದ ತಕ್ಷಣ ದೇಹದಲ್ಲಿ ನರಗಳಲ್ಲಿ ಸುಸ್ತು, ಆಯಾಸನೂ ಉಂಟಾಗುತ್ತೆ. ಆದ್ದರಿಂದ ಹದವಾದ ಬಿಸಿನೀರಿನಲ್ಲಿ ಸ್ನಾನ ಮಾಡೋದು ಒಳ್ಳೆಯದು. ಹಾಗೆ ಒಂದು ಕೊಳಾಯಿಲಿ ತಣ್ಣೀರು, ಇನ್ನೊಂದರಲ್ಲಿ ಬಿಸಿನೀರು ಇಟ್ಕೊಂಡು ಒಂದು ಸಲ ತಣ್ಣೀರು, ಇನ್ನೊಂದು ಸಲ ಬಿಸಿನೀರು ಹಾಕೊಂಡು ಸ್ನಾನ ಮಾಡಿದ್ರೆ ಚೆನ್ನಾಗಿ ಹಸಿವು ಆಗುತ್ತದೆ. ಇದನ್ನು ಅವರವರ ದೇಹಕ್ಕೆ ತಕ್ಕ ಹಾಗೆ ಬಿಸಿ ಅಥವಾ ತಣ್ಣೀರನ್ನು ಬಳಸಬೇಕು. ಬಿಸಿಲಿನಲ್ಲಿ ಕೆಲಸ ಮಾಡೋರಿಗೆ ಜಾಸ್ತಿ ನೀರು ಕುಡಿಬೇಕಾಗುತ್ತೆ. ನೆರಳಿನಲ್ಲಿ ಮಾಡೋರಿಗೆ ಅಷ್ಟು ಬೇಕಾಗೋದಿಲ್ಲ. ಈ ನೀರು ರಕ್ತದಲ್ಲಿರುವ ತ್ಯಾಜ್ಯವನ್ನು ಹೊರಹಾಕಿ ರಕ್ತವನ್ನು ಶುದ್ಧ ಮಾಡುತ್ತೆ. ಆಹಾರ ಸೇವಿಸುವಾಗ ನೀರು ಕುಡಿದರೆ ಆಹಾರದಲ್ಲಿರುವ ಶಕ್ತಿಯನ್ನು ರಕ್ತಕ್ಕೆ ತೆಗೆದುಕೊಂಡು ಹೋಗಲು ಸಹಾಯವಾಗುತ್ತೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದರೆ ಅದು ರಕ್ತದಲ್ಲಿ ಬೆರೆತು ಅನಗತ್ಯವಾದ ಉಪ್ಪನ್ನು ತ್ಯಾಜ್ಯವಾಗಿಸಿ ಅದನ್ನು ಮೂತ್ರಪಿಂಡ ಬೇರೆ ಮಾಡಿ ಮೂತ್ರವಾಗಿ ಹೊರ ಹಾಕೋದ್ರಿಂದ ಇದಕ್ಕಿಂತ ಶ್ರೇಷ್ಠವಾದ ಔಷಧಿ ಯಾವುದೂ ಇಲ್ಲ ಅಂತ ಅರಿಬಹುದು. ಹಿಂದಿನವರು ಇದನ್ನರಿತೇ ಬೆಳಿಗ್ಗೆ ನಿರಾಹಾರ ಅಂದ್ರೆ ಗಂಜಿ ಮಾಡಿ ತಿನ್ನುವುದನ್ನು ಅಭ್ಯಾಸ ಮಾಡ್ಕೊಂಡಿದ್ರು. ಮಹರ್ಷಿಯವರು ಆಹಾರ ಪದ್ಧತಿಯ ವಿಧಾನದಲ್ಲಿ ಇದನ್ನೇ ಹೇಳಿದ್ದಾರಲ್ವಾ ಸ್ನೇಹಿತರೆ. ರಕ್ತವು ಅಶುದ್ಧವಾದಾಗಲೇ ರೋಗಗಳು ಬರೋದ್ರಿಂದ ಸುಲಭವಾದ ನೀರು ಚಿಕಿತ್ಸೆಯನ್ನು ಬಳಸಿ ದಿನವೂ ಸ್ವಚ್ಛವಾಗಿಟ್ಕೋಬೇಕು. ಹಾಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಸೊಂಟದ ಸ್ನಾನವೂ ಇದೆ. ಅದನ್ನು ಹೇಗೆ ಮಾಡೋದಂದ್ರೆ, ಒಂದು ಅಗಲವಾದ ಪಾತ್ರೆಯಲ್ಲಿ ಅಥವಾ ತೊಟ್ಟಿಯಲ್ಲಿ ಅಥವಾ ಕಾಲುವೆಗಳಲ್ಲಿ ಮಾಡಬಹುದು. ಪಾತ್ರೆಯಲ್ಲಿ ಸ್ವಲ್ಪ ಬೆಚ್ಚನೆ ನೀರನ್ನು ತಗೊಂಡು ಅದರಲ್ಲಿ ಸೊಂಟ, ಅಡಿಹೊಟ್ಟೆ ಭಾಗಗಳನ್ನು ಮಾತ್ರ ಮುಳುಗಿಸಿ ಕೈಗಳಿಂದ ಅಥವಾ ಗಟ್ಟಿಯಾದ ಬಟ್ಟೆ ತುಂಡಿನಿಂದ ಆ ಭಾಗಗಳನ್ನು ಉಜ್ಜುವುದರಿಂದ ಹೆಚ್ಚಿನ ಫಲ ದೊರಕುತ್ತೆ. ಇದನ್ನು 20 ರಿಂದ 30 ನಿಮಿಷ ಮಾಡಿ ನಂತರ ಚೆನ್ನಾಗಿ ಒರೆಸಿಕೊಂಡು ಸ್ವಲ್ಪ ವಾಕಿಂಗ್ ಅಥವಾ ಸರಳವಾದ ದೇಹಾಭ್ಯಾಸ ಮಾಡಿ ಅರ್ಧ ಗಂಟೆ ಆದ ಮೇಲೆ ಎಂದಿನಂತೆ ಸ್ನಾನ ಮಾಡ್ಕೋಬಹುದು. ಇದನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಹೊಟ್ಟೆ ನೋವು, ಗರ್ಭಕೋಶದ ತೊಂದರೆ, ಬಿಳಿ ಸೆರಗು, ಗಂಡಸ್ತನದ ನ್ಯೂನತೆಗಳು ಹೋಗುತ್ತವೆ. ಇದು ಅಲ್ಲದೆ ದೊಡ್ಡ ಕರಳು, ಮಲದ ಚೀಲ ಚೆನ್ನಾಗಿ ಕುಗ್ಗಿ ಹಿಗ್ಗಿ ಅಧಿಕವಾಗಿ ಮಲಬದ್ಧತೆ, ಮೂಲವ್ಯಾಧಿ ತೊಂದರೆಗಳು ಸರಳವಾಗಿ ನೀಗುತ್ತವೆ. ಆದ್ದರಿಂದ ಈ ಸೊಂಟದ ಸ್ನಾನವನ್ನು ಈ ರೋಗಗಳು ಹೋಗುವವರೆಗೂ ಅಥವಾ ವಾರದಲ್ಲಿ 4 ದಿನವಾದರೂ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತದೆ. ನೀರಿನ ಚಿಕಿತ್ಸೆಯಲ್ಲಿ ಪಾದ ಸ್ನಾನವೂ ಇದೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು ಅಗಲಬಾಯಿರುವ ಪಾತ್ರೆಯಲ್ಲಿ ತಣ್ಣನೆ ನೀರಿನಲ್ಲಿ ಪಾದಗಳನ್ನು ಪೂರ್ತಿ ನೆನೆಸಿ 10 ರಿಂದ 15 ನಿಮಿಷ ಇರಬೇಕು. ಇದಕ್ಕೆ ಬಿಸಿ ನೀರನ್ನು ಬಳಸಬಹುದು. ಆದರೆ ತಲೆ ಭಾಗವನ್ನು ಒದ್ದೆ ಬಟ್ಟೆಯಲ್ಲಿ ಕಟ್ಟಿರಬೇಕು.
ಈ ಪಾದ ಸ್ನಾನ ಮಾಡೋದ್ರಿಂದ ಮೀನಖಂಡದ ನೋವು, ಪಾದಗಳಲ್ಲಿ ಉರಿ, ಚುಚ್ಚೋದು, ತಲೆನೋವು, ಜ್ವರ ಇವೆಲ್ಲ ನಿವಾರಣೆ ಆಗುತ್ತವೆ. ಇನ್ನು ಕೊನೆಯದಾಗಿ ಪಂಚಭೂತಗಳಲ್ಲಿ ಒಂದಾದ ಮಣ್ಣಿನಿಂದ ಹೇಗೆ ಪ್ರಕೃತಿ ಚಿಕಿತ್ಸೆ ಮಾಡ್ಕೋಬಹುದು ಅಂತ ನೋಡೋಣ. ಇದರಲ್ಲಿ ಮಣ್ಣನ್ನು ದೇಹದ ಎಲ್ಲಾ ಭಾಗಕ್ಕೂ ಹಚ್ಚಿ ಸ್ನಾನ ಮಾಡೋದು, ಮಣ್ಣಿನ ಪಟ್ಟಿ ಹಾಕೋದು, ಮೆಣಸಿನ ಕಾಳಿನಷ್ಟು ಮಣ್ಣನ್ನು ತಿನ್ನೋದು, ಮಣ್ಣನ್ನು ಭಾಗವಾಗಿ ಹಚ್ಕೊಳ್ಳೋದು, ಮಣ್ಣಿನಲ್ಲಿ ಮಲಗೋದು, ಇಂಥ ಚಿಕಿತ್ಸೆಗಳು ಇವೆ. ಇದರಲ್ಲಿ ಎಂಥ ಮಣ್ಣನ್ನು ಉಪಯೋಗಿಸ್ಬೇಕು ಅಂದ್ರೆ ಹುತ್ತದ ಮಣ್ಣು ಅಥವಾ ಕೆಮ್ಮಣ್ಣು ಅಥವಾ ಜೇಡಿ ಮಣ್ಣು, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಭೂಮಿಯ ಮೇಲ್ಪದರದಿಂದ ಅರ್ಧ ಅಡಿ ಆಳಕ್ಕಿಂತ ಕೆಳಗಿರುವ ಮಣ್ಣನ್ನು ತಗೊಂಡು ಸೂರ್ಯನ ಬಿಸಿನಲ್ಲಿ ಒಣಗಿಸಿ ಒರಳಿನಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡಿ ಸೋಸಿ ಇಟ್ಕೋಬೇಕು. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ತಗೊಂಡು ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಪೇಸ್ಟ್ನಂತೆ ಕಲಸಿ ತಲೆಯಿಂದ ಪಾದವರೆಗೂ ದೇಹ ಪೂರ್ತಿ ತೆಳ್ಳಗೆ ಹಚ್ಕೋಬೇಕು. ಇದನ್ನು ಕಣ್ಣು, ಕಿವಿ, ಬಾಯಿ, ಮೂಗು ಮತ್ತು ದೇಹದಲ್ಲಿ ಏನಾದ್ರೂ ಗಾಯವಾಗಿದ್ದರೆ, ಆ ಜಾಗ ಹುಣ್ಣಾಗಿದ್ದರೆ ಅಲ್ಲಿ ಹಚ್ಚಬಾರದು. ನಂತರ ಬಿಸಿಲಿನಲ್ಲೋ ಅಥವಾ ನೆರಳಿನಲ್ಲೋ 20 ರಿಂದ 30 ನಿಮಿಷ ಇದ್ದು ನಂತರ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ ಅಂದ್ರೆ ದೇಹ ತಂಪಾಗುತ್ತೆ, ದೇಹದಲ್ಲಿ ನವ ಚೈತನ್ಯ ತುಂಬುತ್ತದೆ, ಚರ್ಮ ರೋಗಗಳು ಬರೋದಿಲ್ಲ, ದೇಹದಲ್ಲಿ ಏನಾದ್ರೂ ವಿಷ ಇದ್ದರೆ ಅದು ಹೋಗುತ್ತದೆ, ರಕ್ತ ಸಂಚಾರ ಕ್ರಮಬದ್ಧವಾಗಿ ನಡೆಯುತ್ತದೆ, ದೇಹದಲ್ಲಿರುವ ತ್ಯಾಜ್ಯವು ನೀಗುತ್ತದೆ. ಇಷ್ಟೊತ್ತಿನವರೆಗೂ ಹೇಳಿದ ಈ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಮಹರ್ಷಿಯವರು ಸೆಕೆಂಡ್ ಇಯರ್ ನಲ್ಲಿ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಇದರ ಉಪಯೋಗವನ್ನು ನಾವು ಪಡೆಯಬೇಕಲ್ವಾ ಸ್ನೇಹಿತರೆ? ಹಾಗೆ ಪ್ರಕೃತಿ ದತ್ತವಾದ ಮನುಷ್ಯನಿಗೆ ಬೇಕಾದ ಮೂಲ ಚಿಕಿತ್ಸೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಈ ಚಿಕಿತ್ಸೆ ನಮ್ಮಲ್ಲೇ ಇರುತ್ತೆ, ಅದನ್ನು ಗುರುತಿಸಿ ಸರಿಪಡಿಸ್ಕೋಬೇಕು. ಈಗ ಪ್ರಕೃತಿ ವಿಕೋಪಗಳು ಏಕೆ ಆಗುತ್ತೆ ಅಂದ್ರೆ ನಾವು ಪ್ರಕೃತಿ ವಿರುದ್ಧವಾಗಿ ನಡ್ಕೊಳ್ತಾ ಇರೋದು ತಪ್ಪು ಅಂತ ತೋರ್ಸೋಕೆ ದೇವರು ಬುದ್ಧಿ ಕಲಿಸ್ತಾನೆ. ಅದಕ್ಕೆ ಪ್ರಕೃತಿಗೆ ಹೊಂದಿಕೊಂಡು ಹೋಗ್ಬೇಕು. ಪ್ರಕೃತಿ ದತ್ತವಾಗಿ ಬರುವ ಸೀನು, ಕೆಮ್ಮು ಇವನ್ನು ಮನುಷ್ಯನು ಸಂಸ್ಕಾರಕ್ಕೆ ತಗೊಂಡು ಹೋಗ್ಬೇಕು. ಇದನ್ನು ಕರೋನಾ ಕೊಟ್ಟಿದೆ. ಅದಕ್ಕೆ ಪ್ರಕೃತಿ ರಹಸ್ಯವನ್ನು ಅರ್ಥಕೋಬೇಕು. ಹೇಗೆಂದ್ರೆ ಕರ್ಚೀಫ್ನಿಂದ ಬಾಯಿ ಮುಚ್ಕೊಂಡು ಕೆಮ್ಮು ಸೀನಿದರೆ ಸೇಫ್ ಆಗಿರ್ಬೋದು. ಹಾಗೆ ಪ್ರತಿಯೊಬ್ಬರು 1 ನಿಮಿಷಕ್ಕೆ ಎಷ್ಟು ಉಸಿರಾಟ ಮಾಡ್ತೀವಿ ಅಂತ ಯಾರು ಗಮನಿಸ್ತಾರೋ ಅದೇ ಚಿಕಿತ್ಸೆ. ಕ್ರಮವಿಲ್ಲದೆ ಉಸಿರಾಟ ಮಾಡಿದ್ರೆ ಉಸಿರಾಟದ ಸಮಸ್ಯೆ ಬರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಆಹಾರದಲ್ಲೂ ಅಷ್ಟೇ. ಉಡುಪಿಯ ಡಾಕ್ಟರ್ BM ಹೆಗ್ಡೆ ಅವರು ಒಂದು ಮಾತು ಹೇಳ್ತಾರೆ, ಯಾವ ಆಹಾರ ನಮ್ಮ ದೇಹಕ್ಕೆ ಒಗ್ಗೋದಿಲ್ವೋ ಅದು ಅಪಥ್ಯ, ದೇಹಕ್ಕೆ ಒಗ್ಗಿದರೆ ಅಂದ್ರೆ ಯಾವ ತೊಂದರೆಯೂ ಆಗದಿದ್ದರೆ ಅದು ಪಥ್ಯ ಅಂತ. ಇದನ್ನು ಅರಿತು ಆಹಾರ ಸೇವನೆ ಮಾಡಿದ್ರೆ ಆರೋಗ್ಯವನ್ನು ಕಾಪಾಡ್ಕೋಬಹುದಲ್ವಾ? ಆತ್ಮೀಯ ಸ್ನೇಹಿತರೆ, ಇಷ್ಟೊತ್ತಿನವರೆಗೂ ಹೇಳಿದ ಈ ಪ್ರಕೃತಿ ಚಿಕಿತ್ಸೆಯನ್ನು ಹಲವಾರು ಕಡೆ ನಡೆಸ್ತಾ ಇದ್ದಾರೆ. ಅವು ಎಲ್ಲೆಲ್ಲಿವೆ ಅಂದ್ರೆ ಧರ್ಮಸ್ಥಳದ ಶಾಂತಿವನ, ಪುತ್ತೂರಿನ ಸ್ವಸ್ಥ ಪ್ರಕೃತಿ ಚಿಕಿತ್ಸೆ, ಉಡುಪಿಯ ಕಾಪು, ಮೂಳೂರಿನ ಸಾಯಿರಾ, ಉಜಿರೆ STM ಪ್ರಕೃತಿ ಚಿಕಿತ್ಸೆ, ಮೈಸೂರಿನ ವಾಣಿ ವಿಲಾಸ್ ರೋಡ್, ದಾವಣಗೆರೆ ಹರಿಹರ ರೋಡು, ಧಾರವಾಡದ ಗಾಂಧಿನಗರದಲ್ಲಿ, ಸೋಲೂರಿನ MRR ಪ್ರಕೃತಿ ಚಿಕಿತ್ಸೆ, ಟಾಟಾನಗರದ ವೈದ್ಯಶ್ರೀ ಯೋಗ ಚಿಕಿತ್ಸೆ, ಕೊಲ್ಲೂರಿನ ಚಿತ್ರಕೂಟ ಆಯುರ್ವೇದ, ಇಷ್ಟೇ ಅಲ್ಲ ಎಲ್ಲಾ ಊರುಗಳಲ್ಲೂ ಈ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿವೆ. ಹಾಗೆ ಬೆಂಗಳೂರಿನಲ್ಲಿ ಶೇಷಾದ್ರಿಪುರ ಆರೋಗ್ಯಧಾಮ, ಅದು ಕುಮಾರ್ ಕೃಪಾ ರೋಡ್ ನಲ್ಲಿದೆ. ತುಮಕೂರು ರೋಡ್ ನಲ್ಲಿರುವ ಜಿಂದಾಲ್, ಜಯನಗರದ ಬನಶಂಕರಿ, ಬನ್ನೇರುಘಟ್ಟ ಮುಂತಾದ ಕಡೆಯಲ್ಲಿ ಈ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಎಷ್ಟೋ ಜನರು ಅದರ ಉಪಯೋಗವನ್ನು ಪಡೆದುಕೊಂಡು ಆರೋಗ್ಯವನ್ನು ಹೊಂದಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ದೈವವೇ ಕೊಟ್ಟಿರುವ ಇಂಥ ಅದ್ಭುತವಾದ ಪ್ರಕೃತಿ ಚಿಕಿತ್ಸೆಯನ್ನು ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಂಡು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪಡ್ಕೊಂಡು ಜೀವನದ ಗುರಿಯನ್ನು ಖಂಡಿತ ತಲುಪಬಹುದು ಅಂತ ಹೇಳ್ತಾ, ಇದನ್ನು ನಮಗೆ ತಿಳಿಸಿಕೊಟ್ಟಿರುವ ಗುರು ವೇದಾದ್ರಿ ಮಹರ್ಷಿಯವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವಕಾಶವನ್ನು ಕೊಟ್ಟಿರುವ ಡಾಕ್ಟರ್ ಸರ್ ಮತ್ತು ವಿಜಯ ಮೇಡಮ್ ರವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನನ್ನ ಗುರುಗಳಾದ ಮೇಡಮ್ ಗೌರಿ ಮೇಡಮ್, ಲತಾ ಮೇಡಮ್, ಸೆಲ್ವಿ ಮೇಡಮ್ ಹಾಗೂ ಈ ಕಾರ್ಯಕ್ರಮವನ್ನು ನಿರೂಪಿಸುವವರಿಗೆ, ಇದನ್ನು ಆಲಿಸಿದ ಎಲ್ಲಾ ಆತ್ಮೀಯರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನು ಪಡೆದು ಎಲ್ಲರೂ ಉನ್ನತವಾಗಿ ಬಾಳಲೆಂದು ಮನಪೂರ್ವಕವಾಗಿ ಹಾರೈಸುತ್ತೇನೆ. ಬಾಳ್ಗಿ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿ ಮೇಡಮ್.
ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿ. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಮತಿ ಸುನಿತಾ ಮನಾಲಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸ್ನೇಹಿತರೆ, ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಪ್ರಶ್ನೆ ಕೇಳಬಹುದು. ರೈಸ್ ಅಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಮುಖ ಸೂಚನೆ ಸ್ನೇಹಿತರೆ, ಆತ್ಮೀಯ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಅವರು ಆಳಿಯರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ತಮಿಳು, ಇಂಗ್ಲಿಷ್, ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ. 2 ಬ್ಯಾಚ್ ನಲ್ಲಿ ನಡೆಯುತ್ತಿದೆ ತರಗತಿಗಳು. ಬೆಳಗ್ಗೆ 6ರಿಂದ 7:30ವರೆಗೂ, ಸಂಜೆ 7 ಗಂಟೆಯಿಂದ 8:30ವರೆಗೂ ನಡೆಯುತ್ತಿದೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಇಚ್ಛಿಸುವವರು www.kundaliniyoga.edu in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು. ಮೇಡಮ್, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಓಕೆ, ಬಾಳ್ಗೆ ಸಮೃದ್ಧಿಯೊಂದಿಗೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಹಾರೈಸೋಣ. ಮನಸ್ಸನ್ನು ತುರಿಯಮಲ್ಲಿ ಇರಿಸಿ. ಶ್ರೀಮತಿ ಸುನಿತಾ ಮಲಾಲಿ ಮೇಡಮ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ಎಲ್ಲರಿಗೂ ದೊರೆಯಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳಿನ ಕಾರ್ಯಕ್ರಮದ ವಿವರಗಳು ಹೀಗಿವೆ ಸ್ನೇಹಿತರೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹ ಅಭ್ಯಾಸ, ಮಧ್ಯಾಹ್ನ ತಮಿಳಿನಲ್ಲಿ ಚಿಂತನೆ, 2 ಗಂಟೆಗೆ ಧ್ಯಾನ, 2:20ಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಭಾನುಮತ್ಯ ಅವರಿಂದ ಆಧ್ಯಾತ್ಮಿಕ ಚಿಂತನೆ, ನಮದು ಸೋತುಗಲ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ. ಸಂಜೆ ಕನ್ನಡದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಅವರಿಂದ ಆಧ್ಯಾತ್ಮಿಕ ಚಿಂತನೆ, ಸಾವು ಒಂದು ಚಿಂತನೆ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲಾ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಶಾಂತಿ ಹಾರೈಕೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ
ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.